ಮಾಜಿ DCM ಆದಂಥ ಅಶ್ವಥ್ ನಾರಾಯಣ್ ಸರ್ ಕೂಡ ನಮ್ಮ ಜೊತೆ ಇರುವಂಥದ್ದು. ಸರ್, ಹೇಗೆ ನೆನಪು ಮಾಡಿಕೊಡ್ತಾರೆ SM ಕೃಷ್ಣ ಸರ್? SM ಕೃಷ್ಣ ಅಂದರೆ ಒಂದು ಸ್ಫೂರ್ತಿ, ಧೀಮಂತ ನಾಯಕ. ಈ ಧೀಮಂತ ನಾಯಕ ಒಂದು ಪರಿಪೂರ್ಣವಾದಂಥ ವ್ಯಕ್ತಿತ್ವ ಉಳ್ಳಂಥವ್ರು ಆಗಿದ್ದರು. ಏನು ಅಂದರೆ ಒಂದು ವೇಷಭೂಷಣ, ಮಾತು, ನಡವಳಿಕೆ, ಅವರ ಆಚಾರ ವಿಚಾರಗಳು ಎಲ್ಲವೂ ಬೈ ಪ್ರಾಕ್ಟೀಸ್, ಮಾತಲ್ಲ, ಅವ್ರು ಮಾಡಿ ತೋರಿಸಿದಂಥ ವ್ಯಕ್ತಿ. ಮತ್ತು ಒಂದು ಸ್ಥಾನ ಬಂದಾಗ, ಜವಾಬ್ದಾರಿ ಬಂದಾಗ, ಅಧಿಕಾರ ಬಂದಾಗ ಹೇಗೆ ಕೆಲಸ ಮಾಡ್ಬೋದು, ಹೇಗೆ ಒಂದು ಆಡಳಿತ ಕೊಡ್ಬೋದು, ಹೇಗೆ ಸುಧಾರಣೆ ಅಂತ ಅನ್ಬೋದು, ಅವ್ರು ಮಾಡಿದಂಥ ಕೆಲಸ ಇವತ್ತಿಗೂ ದೊಡ್ಡ ಶಕ್ತಿಯಾಗಿರೋದು. ನಾಡಿಗೆ ಅವ್ರು ಮಾಡಿದಂಥ ಕೆಲಸನೇ ಇವತ್ತಿಗೂ ಶಕ್ತಿಯಾಗಿರೋದು. ಸೊ ಹಾಗಾಗಿ ಇವತ್ತು ಯಾರೇ ಎಷ್ಟೇ ಬಂದಿರ್ಬೋದು, ಈ ರೀತಿ ಒಂದು ಸುಧಾರಣೆಯನ್ನು ರಿಫಾರ್ಮ್ಸ್ ತಂದಂಥ ವ್ಯಕ್ತಿ, ರಿಫಾರ್ಮ್, ಪರ್ಫಾರ್ಮ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಮಾಡಿದಂಥ ಯಾರು ಒಬ್ಬ ವ್ಯಕ್ತಿ ಇರೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯಪಾಲರಾಗಿದ್ದಂಥ SM ಕೃಷ್ಣ ಅವರು. ತಮ್ಮ ಒಡನಾಟ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ಯಾವಾಗಲೂ ಅವ್ರನ್ನ ಬಂದು ಮಾತಾಡ್ಸೋದು, ಯಾಕೆಂದರೆ ನಾನು ಯಾವಾಗಲೂ ಅವ್ರನ್ನ ಸಮಯ ಇದ್ದಾಗೆಲ್ಲ ಅವ್ರ ಟೈಮ್ ತೊಗೊಂಡು ಬಂದು ಮಾತಾಡಿಸಿ ಅವ್ರ ಆಶೀರ್ವಾದ ಮತ್ತು ಅವ್ರ ಮಾರ್ಗದರ್ಶನ ಪಡೆದು ಕೆಲಸ ಮಾಡ್ತೀವಿ. ಯಾವಾಗಲೂ ನನಗೆ ಈ ವಾಸ್ ಎನ್ ಎ ಟ್ರೂ ಇನ್ಸ್ಪಿರೇಷನ್. ನಿಜಕ್ಕೂ ಹೇಳಬೇಕು ಅಂದರೆ ಈ ರೀತಿ ಪ್ರೇರೇಪಣೆ ಒಬ್ಬ ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯವಿರಲಿಲ್ಲ, ಅಂತ ಕಾಣುವಂಥದ್ದು ಅವರಲ್ಲಿತ್ತು. ಹಾಗಾಗಿ ನಾನು ಬಂದು ಅವರಲ್ಲಿ ಆಗಿಂದಾಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಇತ್ತೀಚೆಗೂ ಬಂದು ಮಾತಾಡ್ಸ್ಕೊಂಡು ಹೋಗಿ ಕಳೆದ ಒಂದು ದಶಕದ ರಾಜಕಾರಣಕ್ಕೂ ಅವರು SM ಕೃಷ್ಣ ಇರುವಂತಹ ರಾಜಕಾರಣಕ್ಕೂ ಅವರ ಪೀರಿಯಡಲ್ಲಿ ಇರುವಂಥ ರಾಜಕಾರಣಕ್ಕೂ ಜಗಜಾಂತರ ವ್ಯತ್ಯಾಸ ಇದೆ. ಅವರು ವಿರೋಧ ಪಕ್ಷದವರನ್ನು ಕೂಡ ಅತ್ಯಂತ ಮೊನಚಾದ ಮಾತಿನಿಂದ ವಿರೋಧಿಸ್ತರ ಹೊರತು ಅಸಂಬದ್ಧ ಪದಗಳಾಗಲಿ, ಅಸಂವಿಧಾನಿಕ ಪದಗಳಾಗಲಿ ಅಥವಾ ಅಗೌರವ ತೋರುವಂಥದ್ದಾಗಲಿ ಅಂತ ಯಾವುದೇ ಒಂದು ಪದಗಳನ್ನು ಯೂಸ್ ಮಾಡ್ತಿರಲಿಲ್ಲ. ಅವರ ಭಾಷಣದ ಶೈಲಿನೇ ಬೇರೆ ಇತ್ತು. ಅದನ್ನು ಯಾವ ರೀತಿ? ಯಾವಾಗಲೂ ನಮಗೂ ಒಂದು ಅದೇ ಇವತ್ತು ರಾಜಕೀಯದಲ್ಲಿ ಕೇಳ್ಮಠ ಅಂದರೆ ಹೆಂಗೆ ವ್ಯಕ್ತಪಡಿಸ್ಬೇಕು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ. ಏನಾರೇ ವಿಚಾರವನ್ನು ಬಯಲಿಗೆಳಿಬೇಕು, ತಿಳಿಸ್ಬೇಕು, ಮಾಡಬೇಕು ಅಥವಾ ಸಾರ್ವಜನಿಕ ಗಮನಕ್ಕೆ ತರಬೇಕು ಅಂದರೆ ಹೇಗೆ ತರ್ಬೋದು ಅನ್ನೋಕ್ಕೆ ಅವ್ರ ಮಾತುಗಳೇ, ಅವರ ಹೇಳಿಕೆ, ಅವರ ಮಾತುಗಳು ಅದೇ ನಮಗೆ ಒಂದು ಉದಾಹರಣೆ ಆಗಿದೆ. ಹಾಗಾಗಿ ತೆಗೊಳ್ಳೋದು ಅಥವಾ ಮನಸ್ಸಿಗೆ ನೋವನ್ನು ಮಾಡೋದು, ಕೆಟ್ಟ ಭಾಷೆ ಬಳಕೆ ಮಾಡೋದು ಇವೆಲ್ಲವೂ ನಾವು ಬಿಡಬೇಕಾಗತ್ತೆ. ಸೊ ಹಾಗಾಗಿ ಇವರ ಮಾತು, ಇವರ ಶೈಲಿಯಲ್ಲಿ ಅವೆಲ್ಲವೂ ನಾವು ಕಾಣುವಂಥದ್ದಾಗಿತ್ತು. ಮತ್ತು ವ್ಯಕ್ತಿತ್ವ ಅಂದಿದ ತಕ್ಷಣ ಎಷ್ಟು ಒಂದು ದೊಡ್ಡ ವ್ಯಕ್ತಿತ್ವ, ಅವರ ನಡವಳಿಕೆಗಳು ನಾನು ಎಷ್ಟು ಹೇಳಿದ್ರು ಸಾಲಲ್ಲ ಅಂತ ದೊಡ್ಡ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿನೇ ಸನ್ಮಾನಿಸಿ. ಕೆಂಪೇಗೌಡರನಂತ ಬೆಂಗಳೂರು ನಿರ್ಮಾತೃ ಅನ್ನುವಂಥ ರೀತಿಯಲ್ಲಿ ಬೆಂಗಳೂರಿಗೆ ತಮ್ಮದೇ ಆದಂಥ ಕೊಡುಗೆ ಇದೆ, ಅವರದೇ ಆದಂಥ ಕೊಡುಗೆ ಇದೆ ಅನ್ನುವಂಥ ಆ ಕೊಡುಗೆಗಳನ್ನು ಯಾವ ರೀತಿ ಸ್ಮರಿಸ್ತೀರ? ನೋಡಿ, ಎಲ್ಲರೂ ಕೆಲವೊಂದು ಸಣ್ಣ ಮಟ್ಟದಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು, ಆದರೆ ಇವರು ಅಪಾರವಾದಂಥ ಡೆವಲಪ್ಮೆಂಟ್ ಮಾಡಿದ್ರು. ಆಡಳಿತ ಒಂದು ಗವರ್ನೆನ್ಸನ್ನು ತರಲಿಕ್ಕೆ, ಗವರ್ನೆನ್ಸನ್ನು ತರೋ ಮೂಲಕ ಇವತ್ತು ನಾವು ಯಾವಾಗಲೂ ಹೇಳ್ತೀವಿ ಸೇವೆ ಅನ್ನೋಂಥದ್ದು ಮನೆ ಬಾಗಿಲಿಗೆ ಅಂತ. ಆದರೆ ಇವರು ಬೆರಳಿನ ತುದಿಗೆ ಕೊಂಡೊಯ್ದಂಥವ್ರು ಮತ್ತು ಎಲ್ಲರ ಹಕ್ಕನ್ನು ಕಾಪಾಡಿ ಯಾವ ಒಂದು ಶೋಷಣೆಗೆ ಒಳಗಾದಂಥ ಜನರಿಗೆ ಶೋಷಣೆಗೆ ಒಳಗಾಗದ ರೀತಿಯಲ್ಲಿ ಹೇಗೆ ತಡೆಗಟ್ಟಲಿಕ್ಕೆ ತಂತ್ರಜ್ಞಾನವನ್ನು ಬಳಕೆ ಮಾಡ್ಬೋದು. ಮತ್ತು ಇವತ್ತು ತಂತ್ರಜ್ಞಾನನೇ 21ನೇ ಶತಮಾನ ಅಂದರೆ ಜ್ಞಾನದ ಶತಮಾನ. ಅವರು ದೊಡ್ಡ ಜ್ಞಾನಿಗಳಾಗಿದ್ದರು, ವಿದ್ಯಾವಂತರಾಗಿದ್ದರು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರು, ಎಲ್ಲ ರೀತಿಯಾದಂಥ ಜ್ಞಾನವನ್ನು ಪಡೆದು ಕ್ರೀಡೆನಲ್ಲಾಗಲಿ, ಸಾಂಸ್ಕೃತಿಕವಾಗಲಿ, ಧಾರ್ಮಿಕವಾಗಲಿ, ಆಡಳಿತ ಈ ರೀತಿ ನೋಡಿದಾಗ ಎಲ್ಲ ರೀತಿಯಾದಂಥ ಜ್ಞಾನವನ್ನು ಪಡೆದಂಥವ್ರು ಅಥವಾ ವ್ಯಕ್ತಿತ್ವವನ್ನು ಅಳವಡಿಸ್ಕೊಂಡವರು. ಇವತ್ತು ಅವರ ಆಡಳಿತ ಇವತ್ತು ಬೆಂಗಳೂರಿನಲ್ಲಿ ನಾವು ನೋಡ್ತಿರೋಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ, ಅಥವಾ ಮೆಟ್ರೋ ಸೇವೆಗಳಲ್ಲಾಗಲಿ, ಅಥವಾ ಬೇರೆ ಎಲ್ಲ ರೀತಿಯಾದಂಥ ಬಡಾವಣೆಗಳು, ಕೆಂಪೇಗೌಡ ಬಡಾವಣೆಗಳು, ವಿಶ್ವೇಶ್ವರಯ್ಯ ಬಡಾವಣೆ ಮತ್ತು ಈ ರೀತಿ ಹಲವಾರು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಬಹಳಷ್ಟು ವೇಗ ಕೊಟ್ಟೆವು. ಬೆಂಗಳೂರನ್ನು ಇನ್ನೂ ಅತಿ ವೇಗದಲ್ಲಿ ಬೆಳೀಲಿಕ್ಕೆ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಆಧಾರ ಸ್ತಂಭವಾಗಿ, ಆರ್ಥಿಕ ಆಧಾರ ಸ್ತಂಭವಾಗಿರೋದು ನಮ್ಮ ಬೆಂಗಳೂರು. ಮತ್ತು ಮದ್ಯ ನಿಗಮ ಅದನ್ನು ನೋಡಿ ಇವತ್ತು 36,000 ಕೋಟಿವರೆಗೂ ಆದಾಯ ಬರೋಕ್ಕೆ ಕಾರಣಕರ್ತರು ಅವರು. ಇವತ್ತೇನಾರ ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆದಾಯ ಬರ್ತಿದೆ ಅಂದರೆ ಕಾರಣಕರ್ತರು ಅವರು. ಸೊ ಈ ರೀತಿ ಭೂಮಿಯ ತಂತ್ರಾಂಶವನ್ನು ತಂದುಕೊಟ್ಟಂಥವ್ರು ಮತ್ತು ಇಂಟರ್ನ್ಯಾಷನಲ್ ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದ್ಭುತವಾದಂಥ ವ್ಯಕ್ತಿ ಮತ್ತು ಆಡಳಿತ ಅನ್ನೋಂಥದ್ದನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಂಡು ಈಗಿನ ರಾಜಕಾರಣಿಗಳಿಗೆ SM ಕೃಷ್ಣನವರ ನಡೆನುಡಿಗಳು ಅನುಕರಣೀಯ ಅನ್ಸುತ್ತಾ? ಅನುಕರಣೆ ಮಾಡಬೇಕು ಅವರ ರೀತಿ ರಾಜಕಾರಣ ಮಾಡಲಿಕ್ಕೆ ಅಂತ? ಖಂಡಿತ ಅನುಕರಣೆ ಮಾಡಿಕೊಳ್ಳೇಬೇಕು. ಇಲ್ಲದರೆ ಈಗಾಗಲೇ ಜನ
ಜನನೇ ಸಾಕು ಅನ್ನೋಂಥ ರೀತಿಯಲ್ಲಿ ನಮ್ಮ ನಡವಳಿಕೆಗಳು ಹೆಚ್ಚು ಕಡಿಮೆ ನೋಡಿದಾಗ ಜನ ಏನಪ್ಪ ಇದು ಎಂಥ ಪರಿಸ್ಥಿತಿ ನೋಡಲಿಕ್ಕೆ ಕೇಳಲಿಕ್ಕೆ ಇದೇನು ಆಡೋಂಥ ಮಾತನ್ನು ನಡವಳಿಕೆಗಳು ನೋಡಿದಾಗ ಜನ ಅಸಹ್ಯ ಪಡ್ತಿದ್ದಾರೆ. ಸೊ ಹಾಗಾಗಿ ಅನುಕರಣೆ ಮಾಡಿಕೊಳ್ಳೇಬೇಕು. ಅನುಕರಣೆ ಮಾಡಿಕೊಂಡ್ರೆ ಮಾತ್ರ ಒಂದು ಒಳ್ಳೆಯ ವಾತಾವರಣ ಕಾಣಲಿಕ್ಕೆ ಮತ್ತು ಯಾವುದೇ ಪ್ರತಿಪಕ್ಷವಾಗಲಿ ಆಡಳಿತ ಪಕ್ಷ ಆಗಲಿ ಪ್ರೀತಿ ವಿಶ್ವಾಸ ಬಾಂಧವ್ಯಗಳು ಉತ್ತಮವಾಗಿರಬೇಕು. ದ್ವೇಷ ವೈಮನಸ್ಸುಗಳನ್ನ ನಾವು ಬಿಟ್ಕೋಬೇಕು. ಆಗ ಇದು ಎಸ್.ಎಂ. ಕೃಷ್ಣನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಬಿ ಜೆ ಪಿಗೆ ಬಂದ ನಂತರ ಹೇಗಿತ್ತು ಸರ್, ಅಂದರೆ ಹೈಕಮಾಂಡ್ ಜೊತೆಗಿನ ಸಂಬಂಧ ಮತ್ತು ಬಿ ಜೆ ಪಿ ಪಕ್ಷ ಬೆಳೆಯುವಲ್ಲಿ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಏನಿತ್ತು ಅಂತ? 2 ಬಾರಿ NDA ಬಂದಾಗ 2 ಬಾರಿ ಸರ್ಕಾರ ಬಂದು ಅವರು ವೈಯಕ್ತಿಕವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರ ಜೊತೆ 1-to-1 ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಅದ್ಭುತ ಸಂಬಂಧ ಇತ್ತು. ಏಕೆಂದರೆ ಅಪಾರವಾದಂಥ ಆಡಳಿತ ಅನುಭವ ಇದ್ದಂಥ ವ್ಯಕ್ತಿ ಮತ್ತು ಎಲ್ಲ ಜನ್ರೇಷನ್ ಜೊತೆನೂ ಕನೆಕ್ಟ್ ಇದ್ದು. ಈಗ ಅವ್ರು 93 ವರ್ಷ ವಯಸ್ಸು ಹಿರಿತನ ಇದ್ದರೂ ಸಹ ಎಲ್ಲ ವಯಸ್ಸಿನವ್ರ ಜೊತೆ ಬೆರೀಲಿಕ್ಕೆ ಸಾಧ್ಯವಿತ್ತು. ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಅವರಲ್ಲಿತ್ತು. ಹಾಗಾಗಿ ಅವರ ಕೊಡುಗೆ ಅಪಾರವಾಗಿದೆ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಅವರ ಒಂದು ಪಾದಾರ್ಪಣೆಯಿಂದ ನಮಗೆ ದೊಡ್ಡ ಶಕ್ತಿ ತುಂಬಿಕೊಂಡು ಆ ಶಕ್ತಿ ನಮಗೆ ಇವತ್ತಿಗೂ ಒಂದು ಬುನಾದಿಯಾಗಿದೆ. ಇವಿಷ್ಟು ಅಶ್ವಥ್ ನಾರಾಯಣ ಅವರ ಮಾತುಗಳು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಕುಮಾರ್ ಬನ್ಗಳ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್.